ಹೀಗಾಗಿ ಈ ಒಂದು ವಿಚಾರ ಈಗಾಗಲೇ ಬಿಗ್ ಬಾಸ್ ಟೀಮ್ ಕೂಡ ಈಗಾಗಲೇ ಟ್ರ್ಯಾಕ್ ಮಾಡ್ತಾ ಇದೆ. ಪ್ರತಿಯೊಂದನ್ನು ಕೂಡ ಈಗಾಗಲೇ ಒಳಗೆ ಯಾರ್ಯಾರು ಏನ್ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ನೋಡೋದಕ್ಕೂ ಕೂಡ ಈಗಾಗಲೇ ಬಿಗ್ ಬಾಸ್ ಟೀಮ್ ನಿಂದನೂ ಕೂಡ ಕೆಲವೊಬ್ಬರನ್ನು ಕೂಡ ಅವ್ರಿಗೂ ಕೂಡ ರೂಮ್ ಮಾಡಿ ಇರಿಸಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಈಗ ಹೋಗ್ತಿರೋ ಕಾರ್ ಏನಿದೆ ಇದರಲ್ಲೂ ಕೂಡ ಏನು ಅವರ ಒಂದು ಕೆಲವೊಂದು ಬಟ್ಟೆಗಳಾಗಿರ್ಬೋದು ಮತ್ತೆ ಅಗತ್ಯ ವಸ್ತುಗಳಾಗಿರ್ಬೋದು ಅದನ್ನು ಕೂಡ ಈಗಾಗಲೇ ಪ್ರೈವೇಟ್ ಕಾರ್ಸ್ಗಳಲ್ಲೂ ಕೂಡ ಈಗಾಗಲೇ ತರಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಇನ್ನು ಪ್ರಮುಖವಾಗಿರುವಂತದ್ದು ನಾಳೆ ಕೋರ್ಟ್ನ ವಿಚಾರ. ಅದರಲ್ಲೂ ಕೂಡ ಪ್ರಮುಖವಾಗಿ ನಕ್ಷೆಯ ಏನು ಅನುಮೋದನೆ ಪಡೆದಿಲ್ಲ, ಜೊತೆಗೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿಲ್ಲ ಅನ್ನೋದು ಪ್ರಮುಖವಾದಂತಹ ಆರೋಪ ಇರುವಂತದ್ದು ಬಿಗ್ ಬಾಸ್ ನ ಏನು ಮ್ಯಾನೇಜ್ಮೆಂಟ್ ಮೇಲೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರು ಈಗ ಲಾಯರ್ಗಳಾಗಿರ್ಬೋದು ಮತ್ತೆ ತಜ್ಞರಾಗಿರ್ಬೋದು ಅವರ ಒಂದು ಏನು ಕಾಂಟ್ಯಾಕ್ಟ್ ಅನ್ನ ಮಾಡಿದ್ದಾರೆ, ಏನೋ ವಕೀಲರ ಜೊತೆ ಟಚ್ ಅಲ್ಲಿ ಇದ್ದಾರೆ, ಕಾನೂನು ತಜ್ಞರ ಜೊತೆ ಟಚ್ ಅಲ್ಲಿ ಇದ್ದಾರೆ. ಸೊ ಹೀಗಾಗಿ ಅವರೆಲ್ಲರ ಜೊತೆನೂ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಡಿಸ್ಕಷನ್ ಆಗ್ತಾ ಇದೆ. ಇನ್ನು ಆ ನಟ ಆಗಿರುವಂತಹ ಸುದೀಪ್ ಅವ್ರಿಗೂ ಆ ಗಮನಕ್ಕೂ ಕೂಡ ಇದು ಬಂದಿದೆ. ಮತ್ತೆ ಕೆಲವರು ರಾಜಕಾರಣಿಗಳು ಕೂಡ ಈಗಾಗಲೇ ಇದ್ರ ಬಗ್ಗೆ ಮಾತನಾಡಿದ್ರೆ, ಆದ್ರೆ ಇಲ್ಲಿ ಸ್ವತಃ ಡಿ.ಸಿ ಇಂದನೂ ಕೂಡ ಆರ್ಡರ್ ಆಗಿತ್ತು, ತಹಶೀಲ್ದಾರ್ ಸ್ಪಾಟ್ಗೆ ಬಂದಿದ್ರು. ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ಬೀಗ ಹಾಕುವಂತ ಕೆಲಸ ಮಾಡಿದ್ದಾರೆ, 2 ಗೇಟ್ಗೂ ಕೂಡ ಬೀಗ ಹಾಕುವಂತ ಕೆಲಸ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಎಲ್ಲ ಏನೋ ಆಂಗಲ್ ಅಲ್ಲೂ ಕೂಡ ಈಗಾಗಲೇ ಬಿಗ್ ಬಾಸ್ ನ ಈಗಾಗಲೇ ಕ್ಲೋಸ್ ಮಾಡಲಾಗಿರುವಂತದ್ದು, ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ಈಗಲ್ಟನ್ಗೂ ಕೂಡ ಶಿಫ್ಟ್ ಮಾಡಲಾಗಿರುವಂತದ್ದು. ಈಗ ನಾಳೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಗ್ ಬಾಸ್ ಟೀಮ್ ಕೂಡ ರೆಡಿ ಆಗಿದೆ. ಸೊ ಹೀಗಾಗಿ ನಾಳೆ ಕೋರ್ಟ್ ಆದೇಶ ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಮೇಲೆ ಬಿಗ್ ಬಾಸ್ ನ ಈ ಸೀಸನ್ ಏನಿದೆ ಅದು ನಿರ್ಧಾರ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ನಾಳೆವರೆಗೂ ಕೂಡ ಒಂದ್ ರೀತಿ ಕುತೂಹಲ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಈಗಾಗಲೇ ಶಿಫ್ಟ್ ಆಗಿದ್ದಾರೆ, ಅವ್ರಿಗೂ ಕೂಡ ಯಾವ ರೀತಿಯಾದಂತ ವ್ಯವಸ್ಥೆ ಬೇಕೋ ಅದೆಲ್ಲವೂ ಕೂಡ ಆಗಿದೆ. ಯಾರ ಕೈನಲ್ಲೂ ಕೂಡ ಮೊಬೈಲ್ ಅನ್ನೋದು ಯಾವ ರೀತಿಯಾಗಿ ಇಲ್ಲ ಅನ್ನೋದು ಮೇಲಿನ ಸ್ಪಷ್ಟೀಕರಣ ಆಗಿರುವಂತದ್ದು. ಅವ್ರಿಗೆ ಕೊಡಬೇಕಾದಂತ ಕೆಲವೊಂದು ಬಟ್ಟೆಗಳಾಗಿರ್ಬೋದು ಮತ್ತೆ ಬೇಸಿಕ್ ಥಿಂಗ್ಸ್ ಆರ್ ಬೇಸಿಕ್ ನೀಡ್ಸ್ ಅನ್ನ ಈಗಾಗಲೇ ಅವರಿಗೆ ಒದಗಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ನಾಳೆ ಕೋರ್ಟ್ನ ಆದೇಶ ಯಾವ ರೀತಿಯಾಗಿ ಇರುತ್ತೆ ಅಂತ ಎಲ್ಲರ ಚಿತ್ತ ಕೂಡ ಕೋರ್ಟ್ನತ್ತೂ ಕೂಡ ಇರುವಂತದ್ದು. ಸೊ ಹೀಗಾಗಿ ನಾಳೆವರೆಗೂ ಕೂಡ ಇದೊಂದು ರೀತಿ ಸಸ್ಪೆನ್ಸ್ ಆಗಿ ಉಳಿಯುತ್ತೆ ಅಂತಾನೆ ಹೇಳ್ಬೋದು. ಪ್ರಭು ಅಜಯ್, ಹಾಗೆ ಸಂಪರ್ಕದಲ್ಲಿ ನಾನು ಮಾತನಾಡಿಸ್ತೀನಿ, ನಿಮ್ಮನ್ನ ಒಂದು ಅಪ್ಡೇಟ್ ಸಿಗ್ತಾ ಇದೆ, ಹಾಗೆ ಪ್ಲೀಸ್ ಬಿ ಆನ್ಲೈನ್. ನೋಡಿ, ಒಂದ್ ಕಡೆ ಈಗಲ್ಟನ್ ರೆಸಾರ್ಟಿಗೆ 17 ಮಂದಿ ಕಂಟೆಸ್ಟೆಂಟ್ಗಳನ್ನ ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ. ಅವ್ರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಬಿಗ್ ಬಾಸ್ ನ ಟೀಮ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಸಹಜವಾಗಿರುವಂತ ಆತಂಕ ಏನಪ್ಪಾ ಅಂತ ಅಂದ್ರೆ ಸ್ಪರ್ಧಿಗಳ ಪೋಷಕರಲ್ಲಿ ಒಂದು ರೀತಿಯಾದಂತ ಆತಂಕ ಮನೆ ಮಾಡಿದೆ. ಕೂಡಲೇ ಎಚ್ಚೆತ್ತಂತ ಬಿಗ್ ಬಾಸ್ ಟೀಮು ಪೋಷಕರಿಗೆ ದೂರವಾಣಿ ಸಂಪರ್ಕ ಮಾಡಿ ಫೋನ್ ಮಾಡಿ ಅವರಿಗೆ ವಿಷಯವನ್ನ ಮುಟ್ಟಿಸುವಂತ ಕೆಲಸ ಆಗಿದೆ. ಯಾರು ಕೂಡ ಹೆದರ್ಕೊಳ್ಬೇಡಿ, ಗಾಬರಿ ಆಗಬೇಡಿ, ಎಲ್ಲ ಖುಷಿಯಾಗಿದ್ದಾರೆ, ಏನೂ ಆಗಿಲ್ಲ ಅಂತ ಧೈರ್ಯ ತುಂಬುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಎಲ್ಲರೂ ಸೇಫ್ ಆಗಿ ಹೋಟೆಲ್ನಲ್ಲಿದ್ದಾರೆ ಅಂತ ಸಿಬ್ಬಂದಿಗಳು ಆಯಾ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸಿದ್ದಾರೆ. ಸ್ಪರ್ಧಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಅವ್ರಿಗೆ ಬೇಕಾದಂತ ವ್ಯವಸ್ಥೆಯನ್ನ ನಾವು ಮಾಡಿದೀವಿ ಅನ್ನುವಂಥ ವಿಚಾರವನ್ನ ಬಿಗ್ ಬಾಸ್ ನ ಟೀಮ್ ಏನಿದೆ ಅವರು ಫ್ಯಾಮಿಲಿ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ. ಅಜಯ್, ಇದೇ ವಿಚಾರ ನಾನು ಕೇಳೋಣ ಅಂತ ಇದ್ದೆ. ಈಗ ಪೋಷಕರಿಗೆ ಇನ್ಫಾರ್ಮೇಶನ್ ಕೊಡುವಂಥ ಕೆಲಸ ಆಗಿದೆ, ಯಾರು ಕೂಡ ಹೆದರ್ಕೊಳ್ಬೇಡಿ, ಗಾಬರಿ ಆಗಬೇಡಿ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಸೇಫಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ. ಈಗ ಪೋಷಕರಿಗೆ ಏನಾದರೂ ಈಗಲ್ಟನ್ ರೆಸಾರ್ಟಿಗೆ ಬರೋದಕ್ಕೆ ಏನಾದರೂ ಅವಕಾಶ ಇದೆಯಾ, ಏನು ಕತೆ ಅಂತ? ಖಂಡಿತವಾಗ್ಲೂ ಪ್ರಭು, ಯಾರಿಗೂ ಕೂಡ ಇಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಕೂಡ ಅವಕಾಶ ಇರೋದಿಲ್ಲ. ಯಾಕಂತಂದ್ರೆ ಅವರ ಪೋಷಕರಾಗಿರ್ಬೋದು ಅಥವಾ ಅವರ ಸ್ನೇಹಿತರಾಗಿರ್ಬೋದು ಯಾರು ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ. ಈವನ್ ಬಿಗ್ ಬಾಸ್ ನಲ್ಲಿ ಇರುವಂತಹ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಜೊತೆಗೆ ಕ್ಯಾಮ್ರಾ ಟೀಮ್ ಆಗಿರ್ಬೋದು, ಮತ್ತೆ ಕೆಲವೊಂದು PCR ಟೀಮ್ ಆಗಿರ್ಬೋದು, ಇವರು ಕೂಡ ಅವ್ರ ಜೊತೆ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಕಂಟೆಸ್ಟೆಂಟ್ಗಳು 17 ಜನ ಯಾರಿದ್ರೋ ಅವರನ್ನ ಮಾತ್ರ ಈಗಾಗಲೇ ಈಗಲ್ಟನ್ ನಲ್ಲಿ ಇರಿಸಲಾಗಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಇನ್ನು 150ರಿಂದ ಏನು 200-300 ಜನರು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಕೆಲವೊಂದು ಬೇರೆ ಕಡೆ ಅಂದ್ರೆ ಉತ್ತರಳ್ಳಿ ಭಾಗದಲ್ಲಿರುವಂತಹ ಕೆಲವೊಂದು ಏನು ರೂಮ್ಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ ಈಗಾಗಲೇ ಬಿಗ್ ಬಾಸ್ ಟೀಮ್ ಇಂದನೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ ಕೂಡ ಹೋಗಿದೆ. ಅಂದ್ರೆ ಯಾರಿಗೂ ಕೂಡ ಏನು ಮಾಹಿತಿಯನ್ನ ಹಂಚ್ಕೋಬೇಡಿ, ಜೊತೆಗೆ ನೀವು 2-3 ದಿನ ಅಲ್ಲೇ ಇರಿ, ನಿಮಗೆಲ್ಲರಿಗೂ ಕೂಡ ನಮ್ಮ ಮೆಸೇಜ್ ತಲುಪತ್ತೆ, ಆ ನಂತರ ನೀವೆಲ್ಲರೂ ಕೂಡ ಬರಬೇಕು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಬ್ಬಂದಿಗಳಿಗೂ ಕೂಡ
ಕೊಟ್ಟಿರುವಂತದ್ದು. ಇನ್ನು ನೀವು ಹೇಳ್ದಂಗೆ ಪೋಷಕರಿಗೂ ಕೂಡ ಅಂದ್ರೆ ಕಂಟೆಸ್ಟೆಂಟ್ ನ ಪೋಷಕರೇನಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಆತಂಕ ಇರತ್ತೆ, ಏನು ಈಗ ಆಯ್ತಲ್ಲ ಅಂತ. ಸೊ ಹೀಗಾಗಿ ಅವರು ಯಾರು ಕೂಡ ಇದುವರೆಗೂ ಈಗಲ್ಟನ್ ವರ್ಗೂ ಕೂಡ ಬಂದಿಲ್ಲ. ಮೋಸ್ಟ್ಲಿ ಬೆಳಗ್ಗೆ ಬರುವಂತ ಸಾಧ್ಯತೆ ಇರುತ್ತೆ, ಆದ್ರೆ ಯಾರಿಗೂ ಕೂಡ ಅಲೋ ಮಾಡಬಾರ್ದು, ಜೊತೆಗೆ ನೀವು ಯಾರ ಜೊತೆನೂ ಮಾತಾಡಬಾರ್ದು ಅಂತಾನು ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಅವರಿಗೆ ಹೊರಗಡೆ ಇರುವಂತಹ ಪ್ರಪಂಚ ಗೊತ್ತಾಗಬಾರ್ದು ಅನ್ನೋದೇ ಉದ್ದೇಶ ಈ ಒಂದು ಬಿಗ್ ಬಾಸ್ ನ ಒಂದ್ ರೀತಿ ನಿಯಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕೆಲವೊಬ್ರು ಅವು ಟ್ರೋಲ್ ಆಗ್ತಾ ಇರ್ತಾರೆ, ಕೆಲವೊಬ್ರು ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಒಂದ್ ರೀತಿ ಒಂದೊಂದು ಬಳಗ ಉಟ್ಕೊಂಡಿರುತ್ತೆ. ಸೊ ಹೀಗಾಗಿ ಈ ರೀತಿಯಾಗಿ ಮತ್ತೆ ಅವರೆಲ್ಲ ತಿಳ್ಕೊಂಡು ಬಿಗ್ ಬಾಸ್ ಒಳಗಡೆ ಹೋದ್ರೆ ಮತ್ತೆ ಅದು ಬೇರೆ ರೀತಿಯಾದಂತ ಏನು ಆ ಟರ್ನ್ ಅನ್ನ ತಗೊಳತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಯಾರಿಗೂ ಕೂಡ ಅಲೋ ಮಾಡಬಾರ್ದು ಅಂತಾನು ಕೂಡ ಈಗಾಗಲೇ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಕೂಡ ಈಗಾಗಲೇ ತಿಳಿಸಿರುವಂತದ್ದು. ಸೊ ಹೀಗಾಗಿ ಸಿಬ್ಬಂದಿಗಳಿಗೂ ಕೂಡ ಈವನ್ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅವ್ರಿಗೂ ಕೂಡ ಕ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ ಒಂದು 2 days ಇರಿ ಅಂತಾನು ಕೂಡ ಹೇಳಿ ಅವರನ್ನು ಕೂಡ ಇರಿಸಿದ್ದಾರೆ. ಯಾರು ಕೂಡ ಊರುಗಳಿಗೆ ಹೋಗುವಂತದ್ದು, ಬೇರೆ ಬೇರೆ ಕಡೆ ಹೋಗುವಂತದ್ದು ತೆರಳಬಾರ್ದು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಬಿಗ್ ಬಾಸ್ ಟೀಮ್ ಇಂದ ಕೊಟ್ಟಿದೆ. ಎಲ್ಲದಕ್ಕೂ ಕೂಡ ಉತ್ತರ ಅಂದ್ರೆ ನಾಳೆ ಕೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಅವರು ಕೂಡ ಈಗಾಗಲೇ ಮೆಮೋವನ್ನ ಹಾಕೊಂಡಿದ್ದಾರೆ, ಸ್ಪೆಷಲ್ ಮೆಮೋವನ್ನ ಕೂಡ ಹಾಕೊಳ್ಳೋದಕ್ಕೆ ಎಲ್ಲ ಕಾನೂನು ತಜ್ಞರ ಜೊತೆ ಕೂಡ ಈಗಾಗಲೇ ಮಾತುಕತೆ ಆಗಿದೆ. ಕಾನೂನು ತಜ್ಞರು ಯಾವ ರೀತಿ ಹೇಳ್ತಾರೆ ಮತ್ತೆ ಯಾವ ರೀತಿಯಾಗಿ ನಾಳೆ ವಾದ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಏನೋ ತಯಾರಿಯನ್ನು ಕೂಡ ಮಾಡ್ಕೊಳ್ಳಾಗಿರುವಂತದ್ದು. ಬಹುತೇಕವಾಗಿ ನಾಳೆ ಮಧ್ಯಾಹ್ನ 2 ರಿಂದ 3 ಗಂಟೆ ಒಳಗೆ ಇದೆಲ್ಲ ಒಂದು ಏನು ಡ್ರಾಮಾದಕ್ಕೂ ಕೂಡ ಒಂದ್ ರೀತಿ ತೆರೆ ಬೀಳತ್ತೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ಯಾರು ಕೂಡ ಅವರ ಪೋಷಕರಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಹಿತೈಷಿಗಳಾಗಿರ್ಬೋದು ಯಾರು ಕೂಡ ಬಂದಿಲ್ಲ. ಸೊ ಅಂದ್ರೆ ಬೆಳಗ್ಗೆ ನಾಳೆ ಬರುವಂತ ಸಾಧ್ಯತೆ ಇರ್ಬೋದು.